ಒಮ್ಮೆ ನಿಮ್ಮ ಮನಸ್ಸಿಗೆ ಈ ಪ್ರಶ್ನೆ ಕೇಳಿ ನೋಡಿ. ನೀವು ಇವತ್ತು ಇರುವ ಸ್ಥಳದಲ್ಲಿ ಇರೋದಕ್ಕೆ ಕಾರಣ ಯಾರು? ಅದೃಷ್ಟವೇ? ಪರಿಸ್ಥಿತಿಯೇ? ಅಥವಾ ನೀವು ತೆಗೆದುಕೊಂಡ ನಿರ್ಧಾರಗಳೇ? ಈ ಪ್ರಶ್ನೆಗೆ ಉತ್ತರ ಭಗವಾನ್ ಶ್ರೀಕೃಷ್ಣನ ಈ ಮಾತುಗಳಲ್ಲಿ ಇದೆ. ಈ ಮಾತುಗಳು ಕೇವಲ ಪ್ರೇರಣೆ ನೀಡುವುದಲ್ಲ, ಇವು ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಒಂದು ಹೊಸ ದೃಷ್ಟಿಕೋನ ಕೊಡುತ್ತವೆ. ಯಾರಿಗೆ ಜೀವನದಲ್ಲಿ ಆರಾಮವಾಗಿ ಇರೋದಕ್ಕೆ ಮಾತ್ರ ಇಷ್ಟವಿರುತ್ತೋ ಅವರಿಗೆ ಶ್ರಮ ಪಡುವುದು ಇಷ್ಟವಿರುವುದಿಲ್ಲ. ಆದರೆ ಯೋಚಿಸಿ ನೋಡಿ, ಶ್ರಮ ಇಲ್ಲದೆ ಯಶಸ್ಸು ಹೇಗೆ ಸಾಧ್ಯ? ಸೋಂಬೇರಿತನ ಒಂದು ಸಣ್ಣ ಅಭ್ಯಾಸದಂತೆ ಕಾಣಬಹುದು, ಆದರೆ ಅದು ನಿಧಾನವಾಗಿ ನಮ್ಮ ಜೀವನವನ್ನು ಹಾಳು ಮಾಡುವ ವಿಷಯದಂತೆ. ಶ್ರೀಕೃಷ್ಣ ಹೇಳುತ್ತಾರೆ, ಕೆಲಸವನ್ನು ಯಾವತ್ತೂ ನಾಳೆಗೆ ಹಾಕಬೇಡಿ. ಯಾಕಂದ್ರೆ ಸಮಯದ ಮೌಲ್ಯ ತಿಳಿದಿರುವ ವ್ಯಕ್ತಿ ಅದನ್ನು ವ್ಯರ್ಥವಾಗಿ ಕಳೆಯುವುದಿಲ್ಲ. ಸಮಯವನ್ನು ವ್ಯರ್ಥ ಮಾಡಿದ ವ್ಯಕ್ತಿ ಒಂದು ದಿನ ಗಮನಿಸುತ್ತಾನೆ, ಅವನ ಹತ್ತಿರ ಏನನ್ನಾದರೂ ಮಾಡಲು ಸಮಯವೇ ಉಳಿದಿಲ್ಲ. ಸ್ನೇಹಿತರೆ, ಯಾವುದೇ ವ್ಯಕ್ತಿ ಜೀವನದಲ್ಲಿ ಸಫಲನಾಗದೇ ಇರುವ ಎಲ್ಲಕ್ಕಿಂತ ದೊಡ್ಡ ಕಾರಣ ಏನು ಗೊತ್ತಾ? ತನ್ನ ಮೇಲೆ ಭರವಸೆ ಇಲ್ಲದೆ ಇರುವುದು. ತನ್ನ ಮೇಲೆ ಭರವಸೆ ಇರುವ ವ್ಯಕ್ತಿ ಒಂದು ದಿನ ಖಂಡಿತವಾಗಿ ಗೆಲ್ಲುತ್ತಾನೆ. ಆದರೆ ತನ್ನ ಮೇಲೆ ಭರವಸೆ ಇಲ್ಲದವನು ಯಾವತ್ತೂ ಮುಂದಕ್ಕೆ ಸಾಗಲು ಸಾಧ್ಯವಿಲ್ಲ. ಒಮ್ಮೆ ದಾನವೀರ ಕರ್ಣ ಶ್ರೀಕೃಷ್ಣನ ಬಳಿ ತನ್ನ ನೋವನ್ನು ಹೇಳಿದ. ಅವನು ಕೇಳಿದ, ಹೇ ಪರಮಾತ್ಮ, ನಾನು ಹುಟ್ಟಿದಾಗಲೇ ನನ್ನ ತಾಯಿ ನನ್ನನ್ನು ತ್ಯಜಿಸಿದರು. ಅದು ನನ್ನ ತಪ್ಪೇ? ದ್ರೋಣಾಚಾರ್ಯರು ನನಗೆ ಶಿಕ್ಷಣ ಕೊಡಲಿಲ್ಲ, ಯಾಕಂದ್ರೆ ಅವರು ನನ್ನನ್ನು ಕ್ಷತ್ರಿಯನೆಂದು ಒಪ್ಪಲಿಲ್ಲ. ದ್ರೌಪದಿ ಸ್ವಯಂವರದಲ್ಲಿ ನನ್ನನ್ನು ಎಲ್ಲರ ಮುಂದೆ ಅವಮಾನ ಮಾಡಿದರು. ಈ ಎಲ್ಲ ಕಷ್ಟಗಳಲ್ಲಿ ನನ್ನ ತಪ್ಪೇನು? ಶ್ರೀಕೃಷ್ಣ ಶಾಂತವಾಗಿ ಉತ್ತರಿಸಿದರು, ಹೇ ಕರ್ಣ, ನನ್ನ ಜೀವನ ಕೂಡ ಸುಲಭವಾಗಿರಲಿಲ್ಲ. ನಾನು ಹುಟ್ಟಿದಾಗ ನಾನು ಕಾರಾಗೃಹದಲ್ಲಿ ಹುಟ್ಟಿದೆ. ನಾನು ಹುಟ್ಟಿದ ತಕ್ಷಣ ನನ್ನನ್ನು ಕೊಲ್ಲಲು ಹಲವರು ಪ್ರಯತ್ನಿಸಿದರು. ನನ್ನ ಬಾಲ್ಯದಲ್ಲಿ ಗುರುಕುಲ ಇರಲಿಲ್ಲ, ರಾಜಮನೆ ಇರಲಿಲ್ಲ, ದೊಡ್ಡ ಸೇನೆ ಇರಲಿಲ್ಲ. ಆದರೆ ಆಗಲೂ ನಾನು ನನ್ನ ಪರಿಸ್ಥಿತಿಯನ್ನು ಕಾರಣ ಮಾಡಲಿಲ್ಲ. ಸ್ನೇಹಿತರೆ, ಜೀವನದಲ್ಲಿ ಎಷ್ಟು ಬಾರಿ ನಮ್ಮನ್ನು ಅವಮಾನ ಮಾಡಿದರು ಅನ್ನೋದು ಮುಖ್ಯವಲ್ಲ, ಆ ಅವಮಾನಕ್ಕೆ ನಾವು ಹೇಗೆ ಉತ್ತರ ಕೊಡುತ್ತೇವೆ ಅನ್ನೋದು ಮುಖ್ಯ. ನಿಮ್ಮ ಜ್ಞಾನವನ್ನು ಕೇವಲ ಯೋಚನೆಗೆ ಮಾತ್ರ ಬಿಡಬೇಡಿ, ಅದನ್ನು ನಿಮ್ಮ ಯಶಸ್ಸಿಗಾಗಿ ಉಪಯೋಗಿಸಿ. ಕಷ್ಟಗಳನ್ನು ದಾಟಿ ಮುಂದೆ ಸಾಗಲು ಕಲಿಯಿರಿ. ಕೆಲವು ವಿಷಯಗಳನ್ನು ಪುಸ್ತಕಗಳು ಕಲಿಸುವುದಿಲ್ಲ, ಆದರೆ ಜೀವನದಲ್ಲಿ ಕೆಲವು ಸ್ವಾರ್ಥಿ ಜನರು ನಮಗೆ ದೊಡ್ಡ ಪಾಠ ಕಲಿಸುತ್ತಾರೆ. ಜೀವನದಲ್ಲಿ ಎರಡು ರೀತಿಯ ಜನರು ಇರುತ್ತಾರೆ. ಒಬ್ಬರು ತಮ್ಮ ಸಮಯವನ್ನು ಕೆಲಸದಲ್ಲಿ ಬಳಸುತ್ತಾರೆ, ಇನ್ನೊಬ್ಬರು ಬೇರೆಯವರ ದೋಷ ಹುಡುಕುವುದರಲ್ಲಿ ಕಳೆಯುತ್ತಾರೆ. ಮೊದಲವರೇ ಮುಂದೆ ಸಾಗುತ್ತಾರೆ. ನಿಮ್ಮ ಮಾತುಗಳನ್ನು ಎಷ್ಟು ಜಾಣ್ಮೆಯಿಂದ ಹೇಳಿದರೂ ಕೇಳುವ ವ್ಯಕ್ತಿ ಅವನ ಮನಸ್ಸಿನ ಪ್ರಕಾರವೇ ಅದರ ಅರ್ಥ ಮಾಡಿಕೊಳ್ಳುತ್ತಾನೆ. ಜೀವನದಲ್ಲಿ ನಿಜವಾದ ಶಕ್ತಿ ನಿಮ್ಮ ಧೈರ್ಯದಲ್ಲಿದೆ. ಬೇರೆಯವರು ನಿಮ್ಮ ಹೆಗಲ ಮೇಲೆ ಸ್ವಲ್ಪ ಸಮಯ ಮಾತ್ರ ಇರಬಹುದು, ಆದರೆ ಜೀವನದ ಹೊಣೆ ನೀವೇ ಹೊತ್ತುಕೊಳ್ಳಬೇಕು. ಶ್ರೀಕೃಷ್ಣ ಹೇಳುತ್ತಾರೆ, 5 ಸ್ಥಳಗಳಲ್ಲಿ ಸುಮ್ಮನೆ ಇರುವುದು ಉತ್ತಮ. ನಿಮ್ಮ ಮಾತಿನ ಬೆಲೆ ಇಲ್ಲದ ಜಾಗದಲ್ಲಿ, ಕೋಪ ಬಂದಾಗ, ಮಾತು ಬೇರೆಯವರ ಹೃದಯ ನೋಯಿಸಿದರೆ, ಪಶ್ಚಾತ್ತಾಪ ಆಗುವ ಮಾತು ಹೇಳುವ ಮುಂಚೆ, ಕೇಳುವವರೇ ಇಲ್ಲದ ಜಾಗದಲ್ಲಿ. ಈ ಕಾಲದಲ್ಲಿ ಜನರು ಆಟವನ್ನೇ ಆಡೋದಿಲ್ಲ, ಅವರು ಭಾವನೆಗಳೊಂದಿಗೆ ಆಟ ಆಡುತ್ತಾರೆ. ಮಹಾನ್ ವ್ಯಕ್ತಿಗಳು ವಿಚಾರಗಳ ಬಗ್ಗೆ ಮಾತನಾಡುತ್ತಾರೆ, ಸಾಮಾನ್ಯ ಜನರು ಘಟನೆಗಳ ಬಗ್ಗೆ ಮಾತನಾಡುತ್ತಾರೆ. ಸಣ್ಣ ಮನಸ್ಸಿನವರು ಬೇರೆಯವರ ಬಗ್ಗೆ ಮಾತನಾಡುತ್ತಾರೆ. ನೆನಪಿಡಿ ಸ್ನೇಹಿತರೆ, ಒಂದು ಮಗು ಬಿದ್ದು ಎದ್ದಾಗ ಮಾತ್ರ ನಡೆಯಲು ಕಲಿಯುತ್ತದೆ. ಮುಳುಗುತ್ತಿರುವ ವ್ಯಕ್ತಿ ಹೋರಾಡಿದಾಗ ಮಾತ್ರ ಈಜಲು ಕಲಿಯುತ್ತಾನೆ. ಅದೇ ರೀತಿ ಕಷ್ಟಗಳನ್ನು ಎದುರಿಸಿದ ವ್ಯಕ್ತಿ ಜೀವನದಲ್ಲಿ ಬಲಿಷ್ಠನಾಗುತ್ತಾನೆ. ಕೆಲವು ಸಮಯಗಳಲ್ಲಿ ನಾವು ದೊಡ್ಡ ಅಪಾಯದಿಂದ ಪಾರಾಗುತ್ತೇವೆ. ಅದಾಗ ನಮಗೆ ಅನಿಸುತ್ತದೆ, ಯಾರೋ ನಮ್ಮನ್ನು ರಕ್ಷಿಸಿದರು ಎಂದು. ಅದೇ ಶಕ್ತಿ ನಾವು ಭಗವಂತ ಎಂದು ಕರೆಯುತ್ತೇವೆ. ನೆನಪಿಡಿ, ಜಗತ್ತು ನಿಮ್ಮ ಕೈ ಬಿಡುವಾಗ ಭಗವಂತ ನಿಮ್ಮ ಕೈ ಹಿಡಿಯುತ್ತಾನೆ. ಜೀವನ ತುಂಬಾ ಚಿಕ್ಕದು, ಅದನ್ನು ಬೇರೆಯವರ ಹಿಂದೆ ಓಡುತ್ತಾ ವ್ಯರ್ಥ ಮಾಡಬೇಡಿ. ನಿಮ್ಮ ಕನಸುಗಳ ಹಿಂದೆ ಓಡಿ, ಯಾಕಂದ್ರೆ ಅದೃಷ್ಟ ಕೂರಿಕೊಂಡು ಯೋಚಿಸುವವರಿಗೆ ಸಿಗುವುದಿಲ್ಲ, ಅದು ಶ್ರಮ ಪಡುವವರಿಗೆ ಮಾತ್ರ ಸಿಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಇವತ್ತು ಕಷ್ಟವಾಗಬಹುದು, ನಾಳೆ ಸ್ವಲ್ಪ ಉತ್ತಮವಾಗಬಹುದು, ಆದರೆ ನಾಳಿದ್ದು ಖಂಡಿತವಾಗಿ ಚೆನ್ನಾಗಿರುತ್ತದೆ. ಒಂದು ವಿಷಯ ಮಾತ್ರ ನೆನಪಿಡಿ, ಸೋಲನ್ನು ಯಾವತ್ತೂ ಒಪ್ಪಿಕೊಳ್ಳಬೇಡಿ. ಯಾಕಂದ್ರೆ ಇಚ್ಛಾಶಕ್ತಿ ಇರುವ ವ್ಯಕ್ತಿಗೆ ಈ ಜಗತ್ತಿನಲ್ಲಿ ಅಸಾಧ್ಯವೆಂಬುದು ಇಲ್ಲ. ಭಗವಾನ್ ಶ್ರೀಕೃಷ್ಣನ ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಟ್ಟಿದರೆ ಕಾಮೆಂಟ್ನಲ್ಲಿ ಬರೆಯಿರಿ. ಜೈ ಶ್ರೀಕೃಷ್ಣ. ಮತ್ತು ಇಂತಹ ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀಕೃಷ್ಣ.